ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಬಿಜಿಎಸ್ ಆರೋಗ್ಯ ಮತ್ತು ಶಿಕ್ಷಣ ಸಂಸ್ಥೆಯ ಕ್ರೀಡಾಂಗಣದಲ್ಲಿ 2 ದಿನಗಳ ಕಾಲ 16ನೇ ಬಿಜಿಎಸ್ ಸಂಸ್ಥಾಪಕರ ದಿನಾಚರಣೆ ಮತ್ತು ಬಿಜಿಎಸ್ ಉತ್ಸವ್ 2024 ಅದ್ಧೂರಿಯಾಗಿ ನಡೆಸಲಾಯಿತು. ಬಿಜಿಎಸ್ ಉತ್ಸವ ಉದ್ಘಾಟನೆಯನ್ನ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೆರವೇರಿಸಿದರು. ಶುಕ್ರವಾರ ನಡೆದ ಸಮಾರೋಪ ಸಮಾರಂಭವನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು. ನಿರ್ದೇಶಕ ಹರಿಕೃಷ್ಣ, ಸಿನಿಮಾ ಕಲಾವಿದರಾದ ಶರ್ಮಿಳಾ ಮಾಂಡ್ರೆ, ರಾಧಿಕಾ ಪಂಡಿತ್, ನೆನಪಿರಲಿ ಪ್ರೇಮ್, ಆರಾಧನಾ, ರೂಪಿಕಾ ಭಾಗವಹಿಸಿದ್ದರು. ಒಟ್ಟಾರೆ 2 ದಿನಗಳ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ಜೈ ಶ್ರೀ ಗುರುದೇವ್. 16ನೇ ಫೌಂಡರ್ಸ್ ಡೇ ಕಾರ್ಯಕ್ರಮ ನಿನ್ನೆ ಪ್ರಾರಂಭವಾಗಿ ಇಂದು ಸಮಾರಂಭವನ್ನು ಕಂಡಿದೆ. ಪೂಜ್ಯ ಗುರುಗಳು ನಾಡಿಗೆ ಮತ್ತು ಜಗತ್ತಿಗೆ ಕೊಟ್ಟಂಥ ಸೇವೆಯನ್ನು ಸ್ಮರಿಸ್ಕೊಳ್ತಕ್ಕಂಥದ್ದು ಒಂದು ರೀತಿಯ ಕೃತಜ್ಞತೆಯನ್ನು ಅರ್ಪಿಸ್ಲಿಕ್ಕೋಸ್ಕರ ಈ ಒಂದು ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಬಿಂಬಿಸ್ಲಿಕ್ಕೋಸ್ಕರ ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರ್ತಕ್ಕಂಥದ್ದು. ನಿನ್ನೆಯಿಂದ ತಾವೆಲ್ಲರೂ ಕೂಡ ನೋಡಿದಿರಿ ಯೂಟ್ಯೂಬ್ನಲ್ಲಿ ಮತ್ತು ಬೇರೆ ಬೇರೆ ಚಾನಲ್ಗಳಲ್ಲಿ ನಮ್ಮ ನಾಡಿನ ಸಂಸ್ಕೃತಿಯನ್ನು ವಿವಿಧ ಪ್ರಕಾರಗಳಲ್ಲಿ ಬಿಂಬಿಸ್ತಕ್ಕಂಥ ಕಾರ್ಯಕ್ರಮ ಮಕ್ಕಳ ಮುಖಾಂತರ ವೇದಿಕೆಯಲ್ಲಿ ಆಗಿದೆ. ಶೈಕ್ಷಣಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಬಹುಮುಖ್ಯವಾಗಿ ಸಾಂಸ್ಕೃತಿಕವಾಗಿರ್ತಕ್ಕಂಥ ಇಂತಹ ಕಾರ್ಯಕ್ರಮಗಳ ಅಗತ್ಯತೆ ಇರೋದರಿಂದ ಪೂಜ್ಯ ಗುರೂಜಿಯವರ ಕನಸಿಗೆ ಸಾಕಾರದ ರೂಪವನ್ನು ಶ್ರೀಮಠದಿಂದ ಕೊಡಲಾಗುತ್ತೆ. ಅದರ ನೇತೃತ್ವವನ್ನು ಶ್ರೀ ಪ್ರಕಾಶನಾಥ ಸ್ವಾಮಿಗಳು ವಹಿಸಿಕೊಂಡು ನಿನ್ನೆಯಿಂದ ಅದ್ಭುತವಾದ ರೀತಿಯಲ್ಲಿ ಕಾರ್ಯಕ್ರಮ ನಡೆದು ಬಂದಿದೆ. ತುಂಬ ಸಂತೋಷ ಆಗಿದೆ. ಈ ಕಾರ್ಯಕ್ರಮದ ಎಲ್ಲ ವಿಧಾನಗಳು ಈಗ ಯೂಟ್ಯೂಬ್ಗಳಲ್ಲಿ ಲಭ್ಯ ಇರೋದ್ರಿಂದ ಅಲ್ಲಿ ನೋಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಟ್ಟಾರೆ ಕಾರ್ಯಕ್ರಮವನ್ನು ನಿರ್ದೇಶಿಸಿ ದಿಗ್ದರ್ಶಿಸಿದಂಥ ಪ್ರಕಾಶನಾಥ ಸ್ವಾಮಿಯವರಿಗೆ ಶ್ರೀಮಠದಿಂದ, ಸಂಸ್ಥೆಯ ವತಿಯಿಂದ ಮತ್ತು ಟ್ರಸ್ಟಿನ ವತಿಯಿಂದ ಕೃತಜ್ಞತೆ. ನಾಥ ಸಂಪ್ರದಾಯವನ್ನು ಪಾಲಿಸುತ್ತಲೇ ಸನಾತನ ಧರ್ಮವನ್ನು, ಭಾರತೀಯ ಸಂಸ್ಕೃತಿಯನ್ನು ಪುನರುಜ್ಜೀವಗೊಳಿಸಿದ ಮಹಾಗುರುಗಳು ಅನ್ನ, ಅಕ್ಷರ, ಆರೋಗ್ಯ ಕ್ಷೇತ್ರಗಳಲ್ಲಿ ಅವರು ನಡೆಸಿದ ಸಮಾಜ ಸೇವೆ ಮಹತ್ತರವಾದಂಥದ್ದು. ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಲಕ್ಷಾಂತರ ಮಕ್ಕಳ ಬದುಕನ್ನು ರೂಪಿಸಿದ ಅವರ ಸಾಧನೆಗಳು ಅಜರಾಮರವಾಗಿದೆ. ಕರ್ನಾಟಕದಲ್ಲಿ ನಮ್ಮ ಮಠಗಳು ನಡೆಸ್ತಾ ಇರುವಂಥ ಶೈಕ್ಷಣಿಕ ಸೇವೆ, ಜ್ಞಾನದಾಸೋಹಗಳು ರಾಜ್ಯದ ಶೈಕ್ಷಣಿಕ ಪ್ರಗತಿ ಮಹತ್ವಪೂರ್ಣ ಕೊಡುಗೆ ನೀಡಿದೆಂದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಮಠಗಳ ಮೂಲಕ ನಡೆಯುತ್ತಿರುವ ಅನ್ನದಾನ, ವಿದ್ಯಾದಾನ, ಮೌಲ್ಯಯುತ ಬದುಕನ್ನು ಕಟ್ಟಿಕೊಡುವ ರೀತಿಯನ್ನು ಇವತ್ತು ಜಗತ್ತೇ ಅಚ್ಚರಿಯಿಂದ ನೋಡ್ತಾ ಇದೆ. ಈ ಭಾಷಣ ಬರ್ಕೊಡೋರು ನನ್ನ ಪಿ ಎಗಳು ಕೆಲವರು ಇರ್ತಾರೆ, ಏನು ಹೇಳ್ಬೇಕ್ರಿ ಯಾವ ಸಬ್ಜೆಕ್ಟ್ಗೆ ನಮಗೆ ಟೈಮ್ ಇರೋದಿಲ್ಲ. ಇಲ್ಲಿ ನನಗೆ ಬರೆದವನೇ ಅವನು ಏನಂತ ಬರೆದವನೇ ಅಂದರೆ ಬಿ ಅಂದರೆ ಭಕ್ತಿ, ಜಿ ಅಂದರೆ ಜ್ಞಾನ, ಎಸ್ ಅಂದರೆ ಸಂಗಮ ಅಂತ ಬರೆದವನೇ. ನಾನು ಅದಕ್ಕೆ ತಿದ್ದಿ ಬೇರೆ ಬರೆದುಬಿಟ್ಟಿದ್ದೀನಿ. ಈಗ ಬಿ ಅಂದರೆ ಭಕ್ತಿ, ಜಿ ಅಂದರೆ ಜ್ಞಾನ, ಎಸ್ ಅಂದರೆ ಸಂಸ್ಕೃತಿಯ ಸಂಗಮ ಅಂತ ಸೇರಿಸಿದ್ದೀನಿ ನಾನೀಗ. ಸೊ ಇದೆಲ್ಲ ನಮ್ಮ ಸಂಸ್ಕೃತಿ ಕೂಡ ಇಲ್ಲಿ ಸೇರಿದೆ. ಶ್ರೀಗಳೇ, ಇದು ನೆನಪಿಟ್ಕೊಳ್ಳಿ, ಈ ಡಿ ಕೆ ಶಿವಕುಮಾರ್ ಅಬ್ರಿವೇಷನ್ ಇದು. BGS ಅಂದರೆ ಬಾಲಗಂಗಾಧರ ಸ್ವಾಮೀಜಿ ಜೊತೆಗೆ ಭಕ್ತಿ, ಜ್ಞಾನ, ಸಂಸ್ಕೃತಿಯ ಸಂಗಮವೇ BGS ಮತ್ತು ಬಾಲಗಂಗಾಧರ ಸಂಸ್ಥೆಗಳು. ಸೊ ಇದು ಹಂಗೆ. ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಹಿಂದೆ ಯಾವುದೋ ಸಂದರ್ಭದಲ್ಲಿ ಇತಿಹಾಸ ಪುಟಕ್ಕೆ ಹೋಗಿದ್ದೆ. ನಾನು MA ಪೊಲಿಟಿಕಲ್ ಸೈನ್ಸ್ ಮಾಡಿರೋನು. ಈಗ ಯಾವಾಗ ನಾನು 42ನೇ ವರ್ಷಕ್ಕೋ 43ನೇ ವರ್ಷಕ್ಕೋ ಮಾಡಿದೆ. 2008 ನಾನು ಗ್ರ್ಯಾಜುಯೇಟ್ ಆದವನು. ನಾನು ಕಾಲೇಜಲ್ಲಿ ಓದೋಕ್ಕೆ ಗ್ರ್ಯಾಜುಯೇಟ್ ಆಗಲಿಲ್ಲ, ಆಮೇಲೆ ಆದವನು. ಇಲ್ಲ ಇವತ್ತು ನಮ್ಮ BGS ಸಂಸ್ಥೆಯಿಂದ, ಅಂದರೆ ಕುಂಬ್ಳಗೋಡುನಲ್ಲಿ ಇರ್ತಕ್ಕಂಥ BGS ಸಂಸ್ಥೆಯ 16ನೇ ಒಂದು ಸಂಸ್ಥಾಪಕರ ದಿನ ಮತ್ತು ಉತ್ಸವ ಕಾರ್ಯಕ್ರಮಕ್ಕೆ ನಾನು ಪಾಲ್ಗೊಂಡಿರೋದು ನನ್ನ ಸೌಭಾಗ್ಯ ಅಂದ್ಕೊತೀನಿ. ಯಾಕೆಂದರೆ ಇವತ್ತು ಈ ಸಂಸ್ಥೆ
ಆದಿಚುಂಚನಗಿರಿ ಮಹಾಸಂಸ್ಥಾನ ಮತ್ತು BGS ಸಂಸ್ಥೆ ಇವತ್ತು ವಿಶ್ವಮಟ್ಟಕ್ಕೆ ಬೆಳೆದಿದೆ. ಇವತ್ತು ಇದು ನಮ್ಮ ರಾಜ್ಯದ ಹೆಮ್ಮೆ ಮತ್ತು ರಾಷ್ಟ್ರದ ಹೆಮ್ಮೆ. ಯಾಕೆಂದರೆ ಇಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ಎಲ್ಲ ಹಲವಾರು ವಿಭಾಗಗಳಲ್ಲಿ ಇವತ್ತು ಕೊಡ್ತಾ ಇದೆ. ಇವತ್ತು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಮತ್ತು ಇವನ್ನು ವಿಶ್ವಕ್ಕೆ ಕೂಡ ಅತ್ಯುತ್ತಮವಾದಂಥ ವಿದ್ಯಾರ್ಥಿಗಳನ್ನು ಅದು ಕೊಡುಗೆಯಾಗಿ ಕೊಡ್ತಾ ಇದೆ. ಕೇವಲ ಇಲ್ಲಿ ವಿದ್ಯೆ ಮಾತ್ರ ಕಲಿತಾ ಇಲ್ಲ, ಸಂಸ್ಕಾರವನ್ನು ಕೂಡ ಕಲಿತಾ ಇದ್ದಾರೆ. ಇವತ್ತು ನಿರ್ಮಲಾನಂದನಾಥ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ, ಅವರ ಸಾನ್ನಿಧ್ಯದಲ್ಲಿ ಈ ಸಂಸ್ಥೆ ಬಹಳ ಮುಗಿಲೆತ್ತರಕ್ಕೆ ಬೆಳೀತಾ ಇದೆ. ಮೆಡಿಕಲ್ ಕಾಲೇಜು ಮತ್ತು ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು, ಆಸ್ಪತ್ರೆ ಆಗ್ಬೋದು, ಇವತ್ತು ಪ್ರಕಾಶ್ನಾಥ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಉತ್ತಮವಾದಂಥ ಸಾಧನೆಯನ್ನು ಮಾಡ್ತಾ ಇದೆ. ಯಾಕೆಂದರೆ ಇವತ್ತು ಭಾರತ 2027ನೇ ಇಸ್ವಿಗೆ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ. ಅದಕ್ಕೆಲ್ಲ ಇವೆಲ್ಲ ಸಣ್ಣ ಸಣ್ಣ ಕೊಡುಗೆಗಳು ಕಾರಣಗಳಾಗುತ್ತೆ. ನಮ್ಮೆಲ್ಲರ ಕನಸು ಏನಿದೆ, ನಮ್ಮ ಕನಸು ಏನಿದೆ ಅಂದರೆ ಇವತ್ತು ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಆಗಬೇಕು. ಸೊ ಈ ರೀತಿಯ ಸಂಸ್ಥೆಗಳು ಅದು ಈ ಸಂದರ್ಭದಲ್ಲಿ ನಾವು ಆ ಮಹಾ ಚೇತನ, ಆ ಯುಗ ಪುರುಷನಾದಂಥ ಬಾಲಗಂಗಾಧರನಾಥ ಸ್ವಾಮೀಜಿಯವ್ರನ್ನ ನೆನೆಯುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಯಾಕೆಂದರೆ ಅಂಥ ಮಹಾತ್ಮರು ಬಹುಶಃ ಒಂದು 50 ವರ್ಷದಲ್ಲಿ ಅಥವಾ 100 ವರ್ಷದಲ್ಲಿ ಒಬ್ಬರು ಇಬ್ಬರು ಮಾತ್ರ ಹುಟ್ಟಲಿಕ್ಕೆ ಸಾಧ್ಯ. ದೇವರು ಕಳಿಸಿದಂಥ ಒಂದು ರಾಯಭಾರಿಗಳು ಈ ಸಮಾಜಕ್ಕೆ ಅಂತ ನನ್ನ ಭಾವನೆ. ಯಾಕೆಂದರೆ ಎಲ್ಲರೂ ಕೂಡ ಈ ರೀತಿ ಕೆಲಸ ಮಾಡಲಿಕ್ಕಾಗಲ್ಲ. ಅವರಿಗೆ ಒಂದು ಅಯಸ್ಕ ಅಂತದಂತ ಅಂದರೆ ಮ್ಯಾಗ್ನೆಟಿಕ್ ಪವರ್ ಅಂತ ಏನು ಹೇಳ್ತೀವಿ, ಆ ರೀತಿಯ ಒಂದು ಶಕ್ತಿ ಇತ್ತು ಬಾಲಗಂಗಾಧರನಾಥ ಸ್ವಾಮೀಜಿಯವರಿಗೆ. ಯಾಕೆಂದರೆ ಇದು ಬಹಳ ಒಂದು ಸಣ್ಣ ಮಠವಾಗಿದ್ದದ್ದನ್ನು ಇವತ್ತು ವಿಶ್ವಮಟ್ಟಕ್ಕೆ ಬೆಳೆಸಿದಂಥ ಕೀರ್ತಿ ಬಾಲಗಂಗಾಧರನಾಥ ಸ್ವಾಮೀಜಿಯವರಿಗೆ ಸೇರುತ್ತೆ. ಅದರಿಂದ ಹಲವಾರು ಲಕ್ಷಾಂತರ ಜನ ಈ ಸಂಸ್ಥೆಯ ಮೂಲಕ ಇವತ್ತು ಬದುಕನ್ನು ಕಟ್ಕೊಂಡಿದ್ದಾರೆ. ಸೊ ಈ ರೀತಿ ಯಾಕೆಂದರೆ ಇವ್ರನ್ನ ಯುಗ ಪುರುಷರು ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ದೇವ್ರು ಬಂದು ಕೆಲಸ ಮಾಡಲಿಕ್ಕಾಗಲ್ಲ, ಆದರೆ ಇಂಥವರನ್ನು ಈ ಭೂಮಿಗೆ ಕಳಿಸ್ತಾನೆ ಭಗವಂತ. ನೀವು ಸಮಾಜ ಸೇವೆ ಮಾಡಿ, ಸಾರ್ವಜನಿಕರ ಸೇವೆ ಮಾಡಿ, ಬಡವರ ಕಣ್ಣೀರನ್ನು ಒರೆಸಿ. ಯಾಕೆಂದರೆ ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ, ಬಟ್ ನಮ್ಮ ಓದು, ನಮ್ಮ ಸಾಧನೆ ಎಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸಿದೆ ಮತ್ತು ಎಷ್ಟು ಜನರ ಕಣ್ಣೀರನ್ನು ಒರೆಸಿದೆ, ಅದು ಬಹಳ ಮುಖ್ಯವಾದದ್ದು. ಹೀಗಾಗಿ ಇವತ್ತು ಸ್ಪರ್ಧಾತ್ಮಕ ಜಗತ್ತು, ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇವತ್ತು ನಾನು ನೋಡಿದೆ ಇಲ್ಲಿ ಎಲ್ಲ ಭಾಗದ ವಿದ್ಯಾರ್ಥಿಗಳು ಅದ್ಭುತವಾದಂಥ ಕಲಾ ಪ್ರದರ್ಶನವನ್ನು ಕೊಟ್ಟರು. ಯಾವುದೋ ಒಂದು ಪ್ರತಿಷ್ಠಿತ ಪ್ರೊಫೆಷನಲ್ ಕಲಾವಿದರಿಗಿಂತ ಇನ್ನೂ ಒಂದು ಹೆಜ್ಜೆ ಹೆಚ್ಚು ಒಳ್ಳೆಯ ಪ್ರದರ್ಶನ ಕೊಟ್ಟರು. ಸೊ ಇದರ ಹಿಂದೆ ಬಹಳ ಒಂದು ಪರಿಶ್ರಮ ಇದೆ. ಯಾವಾಗಲೂ ಅಷ್ಟೇ ಪ್ರಯತ್ನಗಳು ಬಹಳ ಮುಖ್ಯ, ಫಲಿತಾಂಶಕ್ಕಿಂತ ಪ್ರಯತ್ನಗಳು ಬಹಳ ಮುಖ್ಯ. ಇದು ನಮ್ಮ ಆದಿಚುಂಚನಗಿರಿ ಸಂಸ್ಥಾನ ಸಂಸ್ಥೆ ಮತ್ತು BGS ಸಂಸ್ಥೆ ಇವತ್ತು ನಮ್ಮ ಹೆಮ್ಮೆಯ ಸಂಸ್ಥೆಗಳಾಗಿದೆ. ಹೀಗಾಗಿ ಬಂದಿದ್ದು ನನಗೆ ಬಹಳ ಖುಷಿಯಾಯಿತು.